ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ರೀಸೆಂಟ್ ಇನ್ನೇನು 10,000 ಹುದ್ದೆಗಳ ಬೃಹತ್ ನೇಮಕಾತಿ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ಸ್ನೇಹಿತರೆ, HSTR ಹಾಗೆ GPSTR ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ PSTR ಅಂತ ಪ್ರೈಮರಿ ಸ್ಕೂಲ್ ಟೀಚರಿಗೆ ಸಂಬಂಧಪಟ್ಟಂತೆ 10,000 ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ಶೀಘ್ರದಲ್ಲೇ ಆಗುತ್ತೆ. ನೀವು ಬಹಳ ದಿನಗಳಿಂದ ಕನಸನ್ನು ಕಾಣ್ತಾ ಇದ್ದೀರಿ, ಶಿಕ್ಷಕರ ಹುದ್ದೆಗೆ ಹೋಗಲೇಬೇಕು ಅಂತ. ಸೊ ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶದಿಂದ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ನಾವು ರೆಗ್ಯುಲರ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಆ ವಿಡಿಯೋಸನ್ನು ನೀವು ಫಾಲೋಅಪ್ ಮಾಡ್ತಾ ಹೋದರೆ ಏನೇನು ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ಸ್ಗಳು ಏನಿದ್ರು ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ಗಳು ಹೇಗೆಲ್ಲ ಇರ್ತವೆ, ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಆ ಕ್ವಶನ್ಸನ್ನು ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ನಾವು ಹೊಸ ಬ್ಯಾಚಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ನಾವು ಬೆಸ್ಟ್ ರಿಸಲ್ಟನ್ನು ಕೊಟ್ಟಿರುವಂತಹ ಒಂದು ಸಂಸ್ಥೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಮ್ಯಾಥಮೆಟಿಕಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲಿಗೆ ಸಂಬಂಧಪಟ್ಟಂತೆ ಹಳೆ ಬ್ಯಾಚ್ಗಳಲ್ಲಿ ಅತಿ ಹೆಚ್ಚು ರಿಸಲ್ಟನ್ನು ನಾವು ಕೊಟ್ಟಿದ್ದೀವಿ. ಸ್ನೇಹಿತರೆ, ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಿದ್ರೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ರೆಗ್ಯುಲರ್ ವೀಡಿಯೋಸನ್ನು ವಾಚ್ ಮಾಡ್ತಾ ಹೋಗಿ. ಅದರ ಬಗ್ಗೆ ಸಂಪೂರ್ಣವಾದಂತಹ ನಿಮಗೆ ಮಾಹಿತಿಯನ್ನು ಸಿಗ್ತಾ ಹೋಗುತ್ತೆ. ಸೊ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ರೆ 90716738 ಮತ್ತು 3231 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಬ್ಯಾಚಸನ್ನು ಕೂಡ ಸ್ಟಾರ್ಟ್ ಮಾಡ್ತೇವೆ. ನಿಮಗೆ ಆನ್ಲೈನ್ ಕೋರ್ಸಸ್ಗಳು ನೋಡಿ ಸ್ನೇಹಿತರೆ, GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕಲ್ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟನ್ನು ನಾವು ಕೊಡ್ತಾ ಇದ್ದೀವಿ. ಆನ್ಲೈನ್ ಕೋರ್ಸಸನ್ನು ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ಹಾಗೆ ಅದೇ GPSTR ಮತ್ತು HSTRಗೆ ಸೋಷಿಯಲ್ ಸೈನ್ಸ್ ವಿಷಯವನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಅದರ ಜೊತೆಗೆ ಬಯೋಲಾಜಿಕಲ್ ಸೈನ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ PSI ಎಕ್ಸಾಮ್ ಇನ್ನೇನು ಕೆಲವೇ ದಿನದಲ್ಲಿ ಬರೆಯೋದಕ್ಕೆ ಸಿದ್ಧತೆ ಇದ್ದೀರಿ. ಅದಕ್ಕೆ ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡು ಕೂಡ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಅದಲ್ಲದೆ ಸ್ನೇಹಿತರೆ, PDO, ಲ್ಯಾಂಡ್ ಸರ್ವೇರ್ ಮತ್ತು VA, ಅದರ ಜೊತೆಗೆ ಬೀಟ್ ಫಾರೆಸ್ಟರ್. ಇನ್ನೇನು ಬೀಟ್ ಫಾರೆಸ್ಟರ್ 1:20 ಲೀಸ್ಟ್ ಬಿಟ್ಟಿದ್ದಾರೆ. ನಿಮಗೆ ಅದು ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಎರಡೂ ಕೂಡ ಸಿಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ಸನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಹೇಗೆಲ್ಲ ಈ ಕೋರ್ಸನ್ನು ಪರ್ಚೇಸ್ ಮಾಡ್ಕೋಬೇಕು? ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಡೌನ್ಲೋಡ್ ಮಾಡಿದಾಗ ಅಷ್ಟು ಕೋರ್ಸಸ್ಸು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫ್ರೀ ವೀಡಿಯೋಸ್ಗಳು ಸಿಗ್ತವೆ. ಆ ಫ್ರೀ ವೀಡಿಯೋಸನ್ನು ಫಸ್ಟ್ ವಾಚ್ ಮಾಡಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ನೀವು ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ರೆಗ್ಯುಲರ್ ವೀಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಮ್ಮದು ರೆಕಾರ್ಡೆಡ್ ವೀಡಿಯೋಸ್ ಆಗಿರ್ತವೆ. ಯಾಕಂದರೆ ಭಾಳಷ್ಟು ಜನರು ಈ ಶಿಕ್ಷಕ ವೃತ್ತಿಯನ್ನು ಮಾಡ್ತಾಯಿದ್ದೀನಿ ಆಲ್ರೆಡಿ. ಆ ಸ್ಕೂಲಿಗೆ ಹೋಗುವಂತಹ ಒಂದು ಭರಾಟೆಯಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ, ಆಫ್ಲೈನ್ ಕ್ಲಾಸಿಗೆ ಬರೋಕ್ಕಾಗಲ್ಲ. ಯಾಕಂದರೆ ಭಾಳಷ್ಟು ಸಮಸ್ಯೆಗಳಿರ್ತವೆ. ಹಾಗಾಗಿ ನಿಮಗಾಗಿಯೇ ಈ ಒಂದು ಆನ್ಲೈನ್ ಕೋರ್ಸನ್ನು ನಾವು ಲಾಂಚ್ ಮಾಡಿರೋದು. ನಿಮಗೆ ಯಾವ್ಯಾವಾಗ ಫ್ರೀ ಟೈಮ್ ಇರುತ್ತೋ ಆ ಫ್ರೀ ಟೈಮಲ್ಲಿ ನೀವು ಈ ಒಂದು ಆನ್ಲೈನ್ ಕೋರ್ಸನ್ನು ತೊಗೊಂಡ್ರೆ ಯಾವ ಟೈಮಲ್ಲಿ ಫ್ರೀ ಇರುತ್ತೋ ಆಗ ವೀಡಿಯೋಸನ್ನು ನೋಡ್ತಾ ನೀವು ನೋಟ್ಸು ಕೂಡ ಮಾಡ್ಕೋಬೋದು. ಪ್ರತಿ ವೀಕು ಕೂಡ ನಾವು ಲೈವ್ ಕ್ಲಾಸಿಗೆ ಬರ್ತೀವಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ಆ ನಿಟ್ಟಿನಲ್ಲಿ ನೀವು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಒಂದು ಆ್ಯಪನ್ನು ಪರ್ಚೇಸ್ ಮಾಡಿಕೊಳ್ಳ್ರಿ. ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಸೊ ಮುಂದೆ ಬರುವಂತಹ ನೋಟಿಫಿಕೇಷನಲ್ಲಿ ನಿಮ್ಮೆಲ್ಲ ಹೆಸರು ಕೂಡ ಈ ಒಂದು ಶಿಕ್ಷಕರ ಲಿಸ್ಟಿನಲ್ಲಿ ಇರಬೇಕನ್ನೋದೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಅಭಿಲಾಷೆ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾನ್ಸೆಪ್ಟಲ್ಲಿ ಯಾವ ವಿಷಯವನ್ನು ಚರ್ಚೆ ಮಾಡೋಣ ಅಂದರೆ, ನೋಡಿ, HSTR ಎಕ್ಸಾಮಲ್ಲಿ ನಡೆದಿತ್ತು ಆಲ್ರೆಡಿ. ಯಾವಾಗ? 2007, 2008, 2009ರಲ್ಲಿ. ಅದರಲ್ಲಿ ಪೇಪರ್ ಫಸ್ಟಲ್ಲಿ ಜನರಲ್ ಸ್ಟಡೀಸಲ್ಲಿ ಕೆಲವೊಂದು ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಸ್ಗಳು ಯಾವುದಿದ್ದಾವೆ, ಅದಕ್ಕೆ ಸರಿಯಾದಂಥ ಉತ್ತರ ಏನು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ, ಒಮೆನ್ ಕೊಲ್ಲಿ ಅಂತ ಒಂದು ಕಂಡು ಬರುತ್ತೆ ಮತ್ತು ಪರ್ಷಿಯನ್ ಕೊಲ್ಲಿ ಅಂತ ಇದೆ. ಇವನ್ನ ಸೇರಿಸುವ ಜಲಸಂಧಿ ಯಾವುದು ಅಂತ ಕೇಳಿರ್ತಾನೆ. ಫಸ್ಟ್ ಆಫ್ ಆಲ್, ಜಲಸಂಧಿ ಅಂದರೆ ಏನು? ಎರಡು ದೊಡ್ಡ ಜಲರಾಶಿಗಳನ್ನು ಸೇರಿಸುವ ಚಿಕ್ಕ ಕಿರುನೀರಿನ ಧಾರೆಯನ್ನು ಜಲಸಂಧಿ ಅಂತ ಕರೆಯೋದು.
ಎರಡು ದೊಡ್ಡ ಜಲರಾಶಿಗಳನ್ನು ಸೇರಿಸುವ ಚಿಕ್ಕ ನೀರಿನ ಧಾರೆಯನ್ನು ಜಲಸಂಧಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನೋಡಿ ಮೆಸಿನ್ ಜಲಸಂಧಿ ಅಂತ ಕಂಡುಬರುತ್ತೆ, ಪಾಕ್ ಜಲಸಂಧಿ, ಬಾಬ್ ಎಲ್ ಮಂದೇವ್ ಜಲಸಂಧಿ ಅಂತ, ಹೋರ್ಮಸ್ ಜಲಸಂಧಿ ಅಂತ ಕಂಡುಬರುತ್ತೆ. 4 ಆಪ್ಷನ್ಗಳನ್ನು ನೋಡ್ಬೋದು. ಈ ಜಲಸಂಧಿಯ ಬಗ್ಗೆ ನಿಮಗೆ ಮ್ಯಾಪಲ್ಲಿ ಕ್ಲಿಯರ್ ಮಾಡಿಕೊಟ್ಬಿಡ್ತೀನಿ. ಈ ಜಲಸಂಧಿ ಎಲ್ಲಿದೆ ನೋಡಿ ಸ್ನೇಹಿತರೆ, ಮ್ಯಾಪನ್ನು ಕ್ಲೀನಾಗಿ ನೋಡಿದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಪರ್ಷಿಯನ್ ಗಲ್ಫ್, ಪರ್ಷಿಯನ್ ಕೊಲ್ಲಿ. ಈ ಕಡೆ ಒಮೆನ್ ಕೊಲ್ಲಿ ಅಂತ ಇಲ್ಲಿದೆ, ಒಮೆನ್ ಕೊಲ್ಲಿ. ಈ ಕಡೆ ಒಮೆನ್ ರಾಷ್ಟ್ರ ಇರುವಂಥ ಭಾಗ ಇದು ಪರ್ಷಿಯನ್ ಕೊಲ್ಲಿ. ಕ್ಲಿಯರಾ? ನೋಡಿ, ಈ ಒಂದು ಕೊಲ್ಲಿ, ಎರಡೂ ಕೊಲ್ಲಿಗಳನ್ನು ಸೇರಿಸುವ ಜಲಸಂಧಿ ಯಾವುದು ಅಂತ ಕೇಳಿದರೆ ಅದೇ ಜಲಸಂಧಿ ಹೆಸರು ಹೋರ್ಮಸ್ ಜಲಸಂಧಿ ಅಂತ. ಕ್ಲಿಯರಾ? ಹಾಗಾದರೆ ಹೋರ್ಮಸ್ ಜಲಸಂಧಿ ಅನ್ನುವಂಥದ್ದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮೆನನ್ನು ಕನೆಕ್ಟ್ ಮಾಡುವಂತಹ ಒಂದು ಸ್ಟ್ರೈಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಸರಿ, ಇಲ್ಲಿ ಪಾಕ್ ಜಲಸಂಧಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಆ ಪಾಕ್ ಜಲಸಂಧಿ ನೋಡಿ, ಇಲ್ಲಿ ಭಾರತ ಕಂಡುಬರುತ್ತೆ, ಇಲ್ಲಿ ಶ್ರೀಲಂಕಾ ಇದೆ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂತಹ ಜಲಸಂಧಿ ಯಾವುದಪ್ಪ ಅಂದರೆ ಅದು ಪಾಕ್ ಜಲಸಂಧಿ ಆಗಿರುತ್ತೆ. ಸೊ ಈ ರೀತಿ ಜಲಸಂಧಿಯನ್ನು ಇಟ್ಕೊಂಡು ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾನೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್. ಪ್ರಾಕೃತಿಕ ಭೂಗೋಳದಲ್ಲಿ ನಾವು ಈ ಜಲಸಂಧಿ ಅಂತಲೇ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಚಾಪ್ಟ್ರಲ್ಲಿ ನಾವು ಇಷ್ಟು ಕಾನ್ಸೆಪ್ಟನ್ನು ನೋಡ್ತಾ ಹೋಗ್ಬೋದು. ನೀವು ಸ್ಟಡಿ ಮಾಡೋದಾದರೂ ಇದು ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ಗ್ರಹಗಳಲ್ಲಿ ಅತಿ ಪ್ರಕಾಶಮಾನವಾಗಿರುವ ಗ್ರಹ ಯಾವುದು ಅಥವಾ ಪ್ರಕಾಶಮಾನವಾಗಿ ಕಾಣುವಂತಹ ಗ್ರಹ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನಲ್ಲಿ ನೆಪ್ಚೂನ್ ಇದೆ, ಶನಿ ಇದೆ, ಶುಕ್ರ ಇದೆ, ಯುರೇನಸ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ವೀನಸ್, ಶುಕ್ರ ಗ್ರಹ ಅನ್ನೋಂಥದ್ದು ಅತಿ ಹೊಳಪಿನ ಗ್ರಹವಾಗಿರುತ್ತೆ. ಈ ಗ್ರಹ ಯಾಕೆ ಅತಿ ಹೆಚ್ಚು ಹೊಳಪನ್ನು ಹೊಂದಿದೆ ಅಂದಾಗ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 95%ಗಿಂತ ಹೆಚ್ಚು ಕಂಡುಬರುತ್ತೆ. ಹಾಗಾಗಿ ಬ್ರೈಟ್ನೆಸ್ ಆಗಿ ಕಾಣಿಸುತ್ತೆ. ಸೌರಯುಗದಲ್ಲೇ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂಥದ್ದು ಹೈಯೆಸ್ಟ್ ಟೆಂಪರೇಚರ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ರು ವೀನಸ್. ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಒಂದು ಗ್ರಹ ಯಾವುದಂತ ಕೇಳಿದ್ರು ಅದು ಕೂಡ ಶುಕ್ರವಾಗಿರುತ್ತೆ. ನೋಡಿ, ಸೌರವ್ಯೂಹದಲ್ಲಿ ಇಲ್ಲಿ 4 ಗ್ರಹಗಳಿದೆ. ಒಟ್ಟು ನಂಬರ್ ಆಫ್ ಪ್ಲಾನೆಟ್ಸ್ ಅಂತ ಕೇಳಿದರೆ 8 ಗ್ರಹಗಳು ಕಂಡುಬರ್ತವೆ. ಒಂದು ಬುಧ ಗ್ರಹ ಅಂತ ಕಂಡುಬರುತ್ತೆ, ಇನ್ನೊಂದು ಶುಕ್ರ ಗ್ರಹ, ಮೂರನೇದು ಭೂಮಿ, ಕ್ಲಿಯರಾ, ನಾಲ್ಕನೇದು ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ಇನ್ನೊಂದು ಯಾವುದು ಲಾಸ್ಟು ನೆಪ್ಚೂನ್ ಗ್ರಹ ಕಂಡುಬರ್ತವೆ. ಇವು 8 ಗ್ರಹಗಳ ಪಟ್ಟಿಯನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ನಮ್ಮ ಸೌರವ್ಯೂಹದಲ್ಲಿ ನೋಡುವಂಥದ್ದು. ಆ 8 ಗ್ರಹದಲ್ಲಿ ಬ್ರೈಟೆಸ್ಟ್ ಆಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಶುಕ್ರ ಗ್ರಹ. ಆದ್ದರಿಂದ ಇದನ್ನು ಬೆಳ್ಳಿ ಚುಕ್ಕಿ ಅಂತಲೂ ಕೂಡ ಕರೀತಾರೆ, ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ, ಸಿಲ್ವರ್ ಸ್ಟಾರ್ ಅಂತ ಕರೀತಾರೆ. ಓಕೆ, ಇವಿಷ್ಟು ಟೈಟಲ್ಗಳು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾಗತ್ತೆ. ಇದು ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಶುಕ್ರ ಗ್ರಹ ಆಗಿರುತ್ತೆ. ಹಾಗೆ ಮೂರನೇ ಕ್ವಶನಿಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ದೇಶ ಪೂರ್ವ ಏಷ್ಯಾ ಪ್ರದೇಶದಲ್ಲಿದೆ ಅಂದರೆ ಈಸ್ಟರ್ನ್ ಏಷ್ಯಾದಲ್ಲಿ ಕಂಡುಬರುವಂಥ ಕಂಟ್ರಿ ಯಾವುದು ಅಂತ ಕೇಳಿದನು. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನೋಡಿದಾಗ ತೈವಾನ್ ಇದೆ, ಭಾರತ, ಪಾಕಿಸ್ತಾನ ಮತ್ತು ಸಿಂಹಳ ಅಥವಾ ಶ್ರೀಲಂಕಾ ಕಂಡುಬರುತ್ತೆ. ಇಲ್ಲಿ ಈಸಿಯಾಗಿ ಆನ್ಸರನ್ನು ಹುಡ್ಕೋಬೋದು. ಯಾಕಂದರೆ ಭಾರತವಾಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಈ 3 ಕೂಡ ಯಾವ ಏಷ್ಯಾದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಇದು ದಕ್ಷಿಣ ಏಷ್ಯಾದಲ್ಲಿ ಕಂಡುಬರೋದು. ಎಲ್ಲಿದ್ದಾವೆ ಇವು? ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವಂತಹ ರಾಷ್ಟ್ರಗಳು ಯಾವ್ಯಾವುದು? ಭಾರತ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಆನ್ಸರ್ ನಮಗೆ ಎಲ್ಲೇ ಸಿಗ್ಬಿಟ್ಟು ಯಾವ ರಾಷ್ಟ್ರ? ತೈವಾನ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಪೂರ್ವ ಏಷ್ಯಾದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರವಾಗಿರುತ್ತೆ ತೈವಾನ್. ರೈಟ್? ಸರಿ ಸ್ನೇಹಿತರೆ, ಹಾಗಾದರೆ ಈ ಪೂರ್ವ ಏಷ್ಯಾದಲ್ಲಿ ತೈವಾನ್ ಅಷ್ಟೇ ಇದೆಯೋ ಬೇರೆ ಬೇರೆ ರಾಷ್ಟ್ರಗಳು ಕಂಡು ಬರ್ತಾವೋ? ಇದನ್ನು ಮ್ಯಾಪಲ್ಲಿ ನೀವು ನೋಡ್ಬೋದು. ನೋಡಿ, ಇದು ಪೂರ್ವ ಏಷ್ಯಾದ ರಾಷ್ಟ್ರಗಳು. ಯಾವ್ಯಾವ ರಾಷ್ಟ್ರ ಇದೆ ನೋಡಿ. ಇಲ್ಲಿ ಮಂಗೋಲಿಯಾ ಕಂಟ್ರಿ ಕಂಡು ಬರುತ್ತೆ. ಮಂಗೋಲಿಯಾ ಚೀನಾದ ನಾರ್ತಲ್ಲಿರುವಂಥದ್ದು. ಹಾಗೆ ಚೀನಾ ರಾಷ್ಟ್ರ ಕಂಡು ಬರ್ತಾ ಇದೆ. ಮತ್ತು ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್, ತೈವಾನ್ ರಾಷ್ಟ್ರ ಇದೆ. ಕ್ಲಿಯರಾ? ಆನ್ಸರ್ ಅಂತೂ ಕ್ಲಿಯರ್ ಆಯಿತು. ತೈವಾನ್ ರಾಷ್ಟ್ರ ಅನ್ನೋದು ಇಲ್ಲಿ ಕಂಡುಬರುತ್ತೆ. ಇದು ಪೂರ್ವ ಏಷ್ಯಾದ ರಾಷ್ಟ್ರ. ಇನ್ನು ಉಳಿದಂತಹ ರಾಷ್ಟ್ರಗಳು ಯಾವುದು? ಮಂಗೋಲಿಯಾ, ಚೀನಾ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಮತ್ತು ಜಪಾನ್ ರಾಷ್ಟ್ರಗಳು ಕಂಡುಬರ್ತವೆ.
ಈ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವ್ದು ಕಾಣಿಸ್ತಾ ಇದೆ? ಚೀನಾ ಅನ್ನುವಂಥದ್ದು ಅತಿ ದೊಡ್ಡ ರಾಷ್ಟ್ರವಾಗಿರುತ್ತೆ. ಎಲ್ಲಿ? ಪೂರ್ವ ಏಷ್ಯಾದಲ್ಲಿ. ನೋಡಿ, ಈ ರೀತಿ ಒಂದು ಮ್ಯಾಪನ್ನು ಇಟ್ಕೊಂಡು ನಾವು ಸ್ಟಡಿ ಮಾಡಿದರೆ ಅದು ಯಾವ್ಯಾವ ಏಷ್ಯಾ ಭಾಗ ಆಗಿರ್ಬೋದು ಅಥವಾ ಯಾವ್ದಾದ್ರು ರಾಷ್ಟ್ರವಾಗಿರ್ಬೋದು ಅಥವಾ ನೈಬರಿಂಗ್ ಕಂಟ್ರೀಸ್ ಯಾವುದಿದೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ಪ್ರಶ್ನೆಯನ್ನು ನೋಡಿದಾಗ ಇದು ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್, ಪ್ರಾಪಂಚಿಕ ಭೂಗೋಳವನ್ನು ಆಧಾರವಾಗಿಟ್ಕೊಂಡು ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆ, ಇದು ಮೂರನೇ ಪ್ರಮುಖವಾದಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ಸ್ನೇಹಿತರೆ, 4ನೇ ಕ್ವಶನ್ಗೆ ಹೋಗೋಣ. ಭೂಮಿ ಸೂರ್ಯನಿಂದ ಕನಿಷ್ಠ ದೂರದಲ್ಲಿರುವ ದಿನ ಯಾವುದು? ಭೂಮಿ ಏನು ಮಾಡ್ತಪ್ಪ ಅಂದರೆ ಸೂರ್ಯನಿಗೆ ಸುತ್ತರಿಯುತ್ತೆ. ಆ ಭೂಮಿ ಸೂರ್ಯನಿಗೆ ಸುತ್ತರಿಯುವಂಥ ಅವಧಿಯಲ್ಲಿ ಯಾವಾಗ ಹತ್ತಿರಕ್ಕೆ ಬರುತ್ತೆ, ಹತ್ತಿರಕ್ಕೆ ಬರುವಂತಹ ದಿನ ಯಾವುದು ಅಂತ ಕೇಳಿರೋದು. ಕನಿಷ್ಠ ದೂರ ಅಂತ ಕೇಳಿದಾಗ ಹತ್ತಿರದಲ್ಲಿರುವಂತಹ ದೂರ ಯಾವುದು? ಡೇಟ್ ಕೊಟ್ಟಿದ್ದಾನೆ, ಡಿಸೆಂಬರ್ 22, ಜೂನ್ 21, ಸೆಪ್ಟೆಂಬರ್ 22, ಜನವರಿ 3ನೇ ತಾರೀಕು ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಮ್ಯಾಪಲ್ಲಿ ನೋಡಿಬಿಡಿ. ಯಾವುದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ? ನೋಡಿ, ಸೂರ್ಯ ಇದ್ದಾನೆ, ಸೂರ್ಯ, ಆ ಸೂರ್ಯನಿಗೆ ಭೂಮಿ ಏನು ಮಾಡ್ತಾ ಇದೆ? ಸುತ್ತರಿತಾ ಇದೆ. ನೋಡಿ, ಭೂಮಿ ಅನ್ನೋದು ಸೂರ್ಯನಿಗೆ ಸುತ್ತರಿತಾ ಇದೆ. ಭೂಮಿ ಸೂರ್ಯನಿಗೆ ಸುತ್ತರಿಯುವಂಥ ಅವಧಿಯಲ್ಲಿ ಸೂರ್ಯನಿಗೆ ಅತಿ ಸಮೀಪದಲ್ಲಿ ಬಂತಂದರೆ, ನೋಡಿ ನಿಯರೆಸ್ಟ್ ಇತ್ತಂದರೆ ಆ ದಿನವನ್ನು ಏನಂತ ಕರೀತಾರಪ್ಪ ಅಂದರೆ ಪೆರಿಹಿಲಿಯನ್ ಡೇ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನು? ಪೆರಿಹಿಲಿಯನ್ ಡೇ ಅಂತ ಕರೀತಾರೆ. ಭೂಮಿ ಸೂರ್ಯನ ಸಮೀಪಕ್ಕೆ ಬರುವಂತಹ ದಿನವನ್ನು ಪೆರಿಹಿಲಿಯನ್ ಡೇ ಅಥವಾ ಕನಿಷ್ಠ ದೂರದಲ್ಲಿರುವಂಥ ದಿನವನ್ನು ಪೆರಿಹಿಲಿಯನ್ ಡೇ. ಅದೇ ಅಫಿಲಿಯನ್ ಡೇ ಅಂತ ಕಂಡುಬರುತ್ತೆ. ಅಫಿಲಿಯನ್ ಡೇ ಅಂತ ಕಂಡುಬರುತ್ತೆ. ಹಾಗಾದರೆ ಅಫಿಲಿಯನ್ ಡೇ ಅಂದರೆ ಏನು? ಭೂಮಿ ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ದಿನವನ್ನು ಅಫಿಲಿಯನ್ ಡೇ ಅಂತ ಕರಿತೀವಿ. ಈಗ 2 ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು. ಪೆರಿಹಿಲಿಯನ್ ಅಂದರೆ ಏನು? ಹತ್ತಿರದಲ್ಲಿರುವಂಥದ್ದು. ಅಫಿಲಿಯನ್ ಅಂದರೆ ಏನು? ದೂರದಲ್ಲಿರುವಂಥ ದಿನವನ್ನು ಅಫಿಲಿಯನ್ ಡೇ ಅಂತ ಕರೆಯೋದು. ಸರಿ, ಪೆರಿಹಿಲಿಯನ್ ಡೇ ಯಾವಾಗ ಆಗತ್ತಪ್ಪ ಅಂತ ಕೇಳಿದರೆ ಪ್ರತಿ ವರ್ಷ ಜನವರಿ 3ನೇ ತಾರೀಕು, ಜನವರಿ 3 ಪೆರಿಹಿಲಿಯನ್ ಡೇ ಆಗಿರುತ್ತೆ. ಅಂದರೆ ಭೂಮಿ ಸೂರ್ಯನ ಸಮೀಪದಲ್ಲಿರುತ್ತೆ. ಅಫಿಲಿಯನ್ ಡೇ ಯಾವಾಗ ಆಗತ್ತಪ್ಪ ಅಂದರೆ ಜುಲೈ 4ನೇ ತಾರೀಕನ್ನು ಅಫಿಲಿಯನ್ ಡೇ ಅಂತ ಕರೆಯೋದು. ಅಂದರೆ ಭೂಮಿ ಸೂರ್ಯನಿಂದ ಬಹಳಷ್ಟು ದೂರದಲ್ಲಿರುವಂಥ ದಿನವನ್ನು ಅಫಿಲಿಯನ್ ಡೇ ಅಂತ ಕರಿತೀವಿ. ಕ್ಲಿಯರಾ? ಜನವರಿ 3 ಮತ್ತು ಜೂನ್ 4 2 ನೆನಪಲ್ಲಿಟ್ಕೊಡ್ರಿ. ಈಗ ಕೇಳಿರುವಂಥ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳಿ. ಭೂಮಿ ಸೂರ್ಯನಿಗೆ ಕನಿಷ್ಠ ದೂರದಲ್ಲಿರುವಂತಹ ದಿನ ಯಾವುದು? ಯಾವ ದಿನ? ಜನವರಿ 3ನೇ ತಾರೀಕು ಭೂಮಿ ಸೂರ್ಯನಿಗೆ ಕನಿಷ್ಠ ದೂರದಲ್ಲಿರುವಂತಹ ದಿನವಾಗಿರುತ್ತೆ. ಕ್ಲಿಯರಾ? ಸೊ ಈ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ಕೋಬಹುದು. ಇನ್ನೊಂದು ಯಾವುದಿದೆ? ಜುಲೈ 4 ಗರಿಷ್ಠ ದೂರದಲ್ಲಿರುವಂತಹ ದಿನ ಕೇಳಿದರೆ ಜುಲೈ 4 ಅಂತ ಆನ್ಸರ್ ಮಾಡಿ. ಕ್ಲಿಯರಾ? ಭೂಮಿ ಸೂರ್ಯನಿಂದ ಕನಿಷ್ಠ ದೂರದಲ್ಲಿರುವಂಥ ದಿನ ಜನವರಿ 3ನೇ ತಾರೀಕು. ರೈಟ್ ಸ್ನೇಹಿತರೆ, ಇದು 4ನೇ ಪ್ರಶ್ನೆಗೆ 4ನೇ ಆಪ್ಷನ್ನು ಸರಿಯಾಗಿರುತ್ತೆ. 5ನೇ ಪ್ರಶ್ನೆ ಹೋಗೋಣ. ರ್ಯಾಡ್ ಕ್ಲಿಫ್ ರೇಖೆ 2 ಬದಿಯಲ್ಲಿರುವ ದೇಶಗಳು ಯಾವುದು? ಈಗ ರ್ಯಾಡ್ ಕ್ಲಿಫ್ ರೇಖೆ 2 ಬದಿಯಲ್ಲಿರುವಂಥ ದೇಶಗಳು ಯಾವುದು ಅಂತ ಕೇಳಿದ್ದಾನೆ. ಅಂದರೆ ನಾವು ಯಾವ ರಾಷ್ಟ್ರದ ಮ್ಯಾಪನ್ನು ಹಾಕೋಬೇಕು? ಇಂಡಿಯಾದ್ದೇ ಸ್ಟ್ರಕ್ಚರ್ನ ತಗೋಬೇಕು. ಈ ಭಾಗ ಇಷ್ಟು ಗೊತ್ತಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ. ಈಗ ರ್ಯಾಡ್ ಕ್ಲಿಫ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಭಾಗದಲ್ಲಿ ಕಂಡುಬರುವಂಥ ರೇಖೆ ಆಗಿರುತ್ತೆ. ಈ ಕಡೆ ಯಾವ ರಾಷ್ಟ್ರ ಇದೆ? ಪಾಕಿಸ್ತಾನ ಕಂಡುಬರುತ್ತೆ. ಸೊ ಭಾರತ. ಹಾಗಾದರೆ ರ್ಯಾಡ್ ಕ್ಲಿಫ್ ರೇಖೆ ಎನ್ನುವಂಥದ್ದು ಯಾವ ರಾಷ್ಟ್ರಗಳ ನಡುವೆ ಕಂಡುಬರುತ್ತೆ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಂಡುಬರುವಂತಹ ಒಂದು ಗಡಿ ರೇಖೆಯಾಗಿರುತ್ತೆ ರ್ಯಾಡ್ ಕ್ಲಿಫ್ ಅಂತ. ಅದೇ ಸ್ನೇಹಿತರೆ, ಈ ಮೇಲ್ಭಾಗಕ್ಕೆ ಹೋದರೆ ಇಲ್ಲಿ ಆಫ್ಘಾನಿಸ್ತಾನ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿ ಯಾವ ರಾಷ್ಟ್ರ ಇದೆ? ಆಫ್ಘಾನಿಸ್ತಾನ ಕಂಡುಬರುತ್ತೆ. ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವೆ ಕಂಡುಬರುವಂತಹ ಗಡಿ ರೇಖೆ ಯಾವುದಪ್ಪ ಅಂದರೆ ಡುರ್ಯಾಂಡ್ ಗಡಿ ರೇಖೆ ಆಗಿರುತ್ತೆ. ಕ್ಲಿಯರಾ? ಈ ಡುರ್ಯಾಂಡ್ ಬಾರ್ಡರ್ ಲೈನ್ ಅನ್ನುವಂಥದ್ದು ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆ ಆಗಿರುತ್ತೆ. ಇಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? 4ನೇದು ಸರಿಯಾಗಿರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಯಾವುದಪ್ಪ ಅಂದರೆ ರ್ಯಾಡ್ ಕ್ಲಿಫ್ ಅಂತ. 2 ಬದಿಗಳಲ್ಲಿರುವಂಥ ರಾಷ್ಟ್ರ ಯಾವುದು? ಪಾಕಿಸ್ತಾನ ಮತ್ತು ಭಾರತ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಾತ್ಪುರ್ ಮತ್ತು ವಿಂಧ್ಯಗಳ ನಡುವೆ ಹರಿಯುವ ನದಿ ಯಾವುದು? ಯಾವ ಬೆಟ್ಟ?
ಸಾತ್ಪುರ್ ಬೆಟ್ಟ ಮತ್ತು ವಿಂಧ್ಯ ಪರ್ವತ ಶ್ರೇಣಿಯ ನಡುವೆ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದ್ದಾನೆ. ಹಾಗಾದರೆ ಮ್ಯಾಪಲ್ಲಿ ನೋಡಿಬಿಡಿ, ಸಾತ್ಪುರ್ ಬೆಟ್ಟಗಳು ಎಲ್ಲಿದ್ದಾವೆ, ವಿಂಧ್ಯ ಪರ್ವತ ಶ್ರೇಣಿ ಎಲ್ಲಿ ಕಂಡುಬರುತ್ತೆ. ಈ ಭಾಗದಲ್ಲಿ ಕಂಡುಬರೋದು ವಿಂಧ್ಯ ಪರ್ವತ ಶ್ರೇಣಿ, ಅದರ ಕೆಳಭಾಗದಲ್ಲಿರೋದು ಸಾತ್ಪುರ್ ಬೆಟ್ಟಗಳು. ನೋಡಿ, ವಿಂಧ್ಯ ಮತ್ತು ಸಾತ್ಪುರ್ ಬೆಟ್ಟಗಳು ಅಂತ ನೋಡಿದಾಗ ಮೇಲ್ಭಾಗದಲ್ಲಿ ಇದು ವಿಂಧ್ಯ, ಕ್ಲಿಯರಾ, ಇದು ಸಾತ್ಪುರ್ ಬೆಟ್ಟಗಳು. ಈ ವಿಂಧ್ಯ ಪರ್ವತ ಶ್ರೇಣಿ ಇದೆಯಲ್ಲ, ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣದಲ್ಲಿ ಹರಿತಾ ಇರುವಂತಹ ನದಿ ಹೆಸರು ನರ್ಮದಾ ಅಂತ. ಯಾವ ನದಿ ಹರಿತಾ ಇದೆ? ನರ್ಮದಾ. ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣದಲ್ಲಿ ಹರಿತಾ ಇದೆ. ಅದೇ ಸಾತ್ಪುರ್ ಬೆಟ್ಟದಲ್ಲಿ ಹರಿಯುವಂತಹ, ಈ ಭಾಗದಲ್ಲಿ ಹರಿಯುವಂಥ ನದಿ ತಾಪಿ ಅಥವಾ ತಪತಿ ನದಿ ಹರಿತಾ ಇದೆ. ಕೇಳಿರುವಂಥ ಪ್ರಶ್ನೆ ಏನು? ಸಾತ್ಪುರ್ ಮತ್ತು ವಿಂಧ್ಯಗಳ ನಡುವೆ ಹರಿತಾ ಇರೋದು, ಇಲ್ಲಿ ಸಾತ್ಪುರ್ ಇದೆ, ಇಲ್ಲಿ ವಿಂಧ್ಯ ಇದೆ, ಮಧ್ಯದಲ್ಲಿ ಹರಿಯುವಂಥ ನದಿ ಯಾವುದು? ಹಾಗಾದರೆ ನರ್ಮದಾ ನದಿ ಅನ್ನುವಂಥದ್ದು ಇಲ್ಲಿ ಹರಿತಾ ಇರೋದನ್ನು ನೋಡ್ಬೋದು. ಕ್ಲಿಯರಾ? ಸರಿಯಾದಂಥ ಉತ್ತರ ಯಾವುದಾಯ್ತು? ಹಾಗಾದರೆ ನರ್ಮದಾ ನದಿ ಅನ್ನೋದು ಇಲ್ಲಿ 6ನೇ ಪ್ರಶ್ನೆಗೆ ಸರಿಯಾಗಿರುತ್ತೆ. ಇಲ್ಲಿ ತಾಪಿ ನದಿ ಅಂತ ಕೇಳಿದರೆ ಸಾತ್ಪುರ್ ಬೆಟ್ಟದ ದಕ್ಷಿಣ ಭಾಗದಲ್ಲಿ ಹರಿಯುವಂಥ ನದಿ ಯಾವುದು? ತಾಪಿ ನದಿ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನರ್ಮದಾ ನದಿ. ನೆಕ್ಸ್ಟ್ ಹೋಗೋಣ. ಪ್ರಪಂಚದಲ್ಲಿ ಅತಿ ಉದ್ದವಾದ 2 ನದಿಗಳು ಯಾವುದು? ಇಲ್ಲಿ ಆಪ್ಷನಲ್ಲಿ ನೋಡಿ, ಅಮೆಜಾನ್ ಮತ್ತು ಮಿಸಿಸಿಪ್ಪಿ ನದಿ ಕಂಡುಬರುತ್ತೆ, ಗಂಗಾ ಮತ್ತು ಹಳದಿ ನದಿ ಕಂಡುಬರುತ್ತೆ, ನೈಲ್ ಮತ್ತು ಅಮೆಜಾನ್ ಇದೆ, ನೈಲ್ ಮತ್ತು ಗಂಗಾ ನದಿ ಕಂಡುಬರುತ್ತೆ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೈಲ್ ನದಿ ಮತ್ತು ಅಮೆಜಾನ್ ನದಿಗಳಿದಾವಲ್ಲ, ಇವೆರಡೂ ನದಿಗಳು ಅತಿ ಉದ್ದವಾದಂತಹ ಒಂದು ನದಿಗಳಾಗಿರ್ತವೆ. ಪ್ರಪಂಚದ ಅತಿ ಉದ್ದ ನದಿ ಯಾವುದು? ಮೊದಲನೇ ಪ್ಲೇಸಲ್ಲಿರುವಂಥದ್ದು ಯಾವುದು? ನೈಲ್ ನದಿ. ಫಸ್ಟ್ ಪ್ಲೇಸ್ ನೈಲ್ ನದಿ, ಅತಿ ಉದ್ದವಾದಂಥ ನದಿ ಇದು. ನೈಲ್ ನದಿ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಆಫ್ರಿಕಾ ಖಂಡದಲ್ಲಿ ಹರಿಯುವಂಥ ನದಿ ಇದು. ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಈಜಿಪ್ಟ್ ರಾಷ್ಟ್ರದ ಮೂಲಕ ಈ ಒಂದು ನದಿ ಹರಿಯೋದನ್ನು ನೋಡ್ಬೋದು. ಇದು ಪ್ರಪಂಚದಲ್ಲೇ ಅತಿ ಉದ್ದವಾದ ನದಿ. ಪ್ರಪಂಚದ 2ನೇ ಅತಿ ಉದ್ದವಾದಂತಹ ನದಿ ಯಾವುದಾಗಾದರೆ ಅಮೆಜಾನ್ ನದಿ. ಈ ಅಮೆಜಾನ್ ನದಿ ಬ್ರೆಜಿಲ್ ರಾಷ್ಟ್ರದ ಭಾಗದಲ್ಲಿ ಹರಿಯುತ್ತೆ. ದಕ್ಷಿಣ ಅಮೇರಿಕ ಖಂಡದಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿ ಅಮೆಜಾನ್ ಆಗಿರುತ್ತೆ. ಪ್ರಪಂಚದ ಅತಿ ದೊಡ್ಡ ನದಿ, ಲಾರ್ಜೆಸ್ಟ್ ಅಂತ ಕೇಳಿದರೆ ಯಾವುದನ್ನು ಆನ್ಸರ್ ಮಾಡಿ? ಅಮೆಜಾನ್. ಪ್ರಪಂಚದ 2ನೇ ದೊಡ್ಡ ನದಿ ಯಾವುದು? ನೈಲ್. ದೊಡ್ಡ ಗಾತ್ರದಲ್ಲಿ ಉಲ್ಟಾ ಆಗತ್ತಷ್ಟೇ. ಅಮೆಜಾನ್ ಅತಿ ದೊಡ್ಡದು, 2ನೇ ದೊಡ್ಡದು ಯಾವುದು? ನೈಲ್ ನದಿ. ಪ್ರಪಂಚದ ಅತಿ ಉದ್ದ ನದಿ ಯಾವುದು? ನೈಲ್. 2ನೇ ಅತಿ ಉದ್ದ ನದಿ ಯಾವುದು? ಅಮೆಜಾನ್ ನದಿ ಆಗಿರುತ್ತೆ. ಇನ್ನೇನು ಗಂಗಾ ನದಿ, ಇದು ಭಾರತದ ಅತಿ ಉದ್ದವಾದ ನದಿ. ಯಾವುದು? ಗಂಗಾ ನದಿ. ಅದು ಕೂಡ ಕ್ಲಿಯರ್ ಇರಲಿ. ಗಂಗಾ ನದಿ ಅಂತ ಕೇಳಿದರೆ ಭಾರತದ ಅತಿ ಉದ್ದವಾದ ನದಿ. ಇನ್ನೇನು ನೈಲ್ ನಮಗೆ ಕ್ಲಿಯರ್ ಆಯಿತು. ಹಳದಿ ನದಿ ಅನ್ನುವಂಥದ್ದು ಚೀನಾ ರಾಷ್ಟ್ರದಲ್ಲಿ ಹರಿಯುವಂತಹ ನದಿ. ಚೀನಾದ ಪ್ರಮುಖ ನದಿಗಳಲ್ಲಿ ಹಳದಿ ನದಿ. ಮಿಸಿಸಿಪ್ಪಿ ಅನ್ನುವಂಥದ್ದು ಅಮೇರಿಕದಲ್ಲಿ ಹರಿಯುವಂಥ ನದಿ. ಅಮೇರಿಕದ ಅತಿ ದೊಡ್ಡ ನದಿ ಯಾವುದಪ್ಪ ಅಂದರೆ ಮಿಸಿಸಿಪ್ಪಿ ಅಂತ. ಕ್ಲಿಯರಾ? ನೋಡಿ, ಒಂದೊಂದು ಖಂಡದಲ್ಲೂ ಒಂದೊಂದು ಪ್ರಮುಖ ನದಿಗಳು ಇಲ್ಲಿ ಕಂಡು ಬರ್ತವೆ. ಹಾಗಾದರೆ ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ 2 ನದಿಗಳು ಯಾವುದಂದರೆ ಸರಿಯಾದಂಥ ಉತ್ತರ ಯಾವುದು? ನೈಲ್ ಮತ್ತು ಅಮೆಜಾನ್ ನದಿಗಳು ಆಗಿರ್ತವೆ. ನೆಕ್ಸ್ಟ್ 8ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನಯಾಗಾರ ಜಲಪಾತ ಇರುವ ದೇಶ ಯಾವ? ದೇಶದಲ್ಲಿ ನಯಾಗಾರ ಜಲಪಾತ ಇದೆ? ಈ ನಯಾಗಾರ ಎನ್ನುವಂಥ ಜಲಪಾತ ನಯಾಗಾರ ಎನ್ನುವಂಥ ನದಿಗೆ ಆಗಿರುವಂಥದ್ದು. ಈ ಒಂದು ಜಲಪಾತ ಪ್ರಪಂಚದಲ್ಲೇ ಅತಿ ಸುಂದರವಾದಂತಹ ಜಲಪಾತ. ಈ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ಮಿನಿ ನಯಾಗಾರ ಅಂತ ಕರೀತಾರೆ, ಗೊತ್ತಲ್ಲ? ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿರೋದು, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದನ್ನು ಕರ್ನಾಟಕದ ಮಿನಿ ನಯಾಗಾರ ಅಂತ ಕರೆಯೋದು. ಅದೇ ರೀತಿ ಇಲ್ಲಿ ನಯಾಗಾರ ಅನ್ನುವಂಥದ್ದು ಎಲ್ಲಿದೆ? ಇದು ಕೆನಡಾ ರಾಷ್ಟ್ರದಲ್ಲಿ ಕಂಡುಬರುತ್ತೆ. ಯಾವ ರಾಷ್ಟ್ರ? ಕೆನಡಾ ರಾಷ್ಟ್ರದಲ್ಲಿ ಕಂಡುಬರೋದು. ಇದು ಅಮೇರಿಕ ಮತ್ತು ಕೆನಡಾ ಗಡಿ ಭಾಗದಲ್ಲಿ ಕಂಡುಬರುತ್ತವೆ. ಬಟ್ ಮ್ಯಾಕ್ಸಿಮಮ್ ಏರಿಯಾ ಇರೋದಲ್ಲಿ ಕೆನಡಾ ರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹಾಗಾಗಿ ನಯಾಗಾರ ಇರುವಂಥದ್ದು ಕೆನಡಾ ರಾಷ್ಟ್ರ ಅಂತೇಳಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟು 9ನೇ ಪ್ರಶ್ನೆ ಹೋಗೋಣ. ಭೂಮಿಯ ವಾಯುಮಂಡಲದಲ್ಲಿ ಓಝೋನ್ ರಂಧ್ರವು, ಅಟ್ಮಾಸ್ಫಿಯರ್ ಲೇಯರ್ಸ್ ಇದೆಲ್ಲ, ಓಝೋನ್ ರಂಧ್ರ ಉಂಟಾಗಿರುವ ಭೂಮಿಯ ಪದರ ಯಾವುದು? ಆಪ್ಷನ್ ನೋಡಿ, ಮಧ್ಯಗೋಳ, ಅತಿ ಶೀತ ವಲಯ, ಹವಾಗೋಳ ಮತ್ತು ಉಷ್ಣ ವಲಯ ಅಂತ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಓಝೋನ್ ಲೇಯರ್ ಇರೋದು ಸಮೋಷ್ಣ ವಲಯದಲ್ಲಿ ಕಂಡುಬರುತ್ತೆ. ಸಮೋಷ್ಣ ಮಂಡಲ ಅಥವಾ ಸಮೋಷ್ಣ ವಲಯ. ಈಗ ನಾವು ಅಟ್ಮಾಸ್ಫಿಯರ್ ಲೇಯರ್ಸ್ ಅಂತ ನೋಡಿದಾಗ ಎಷ್ಟು ಲೇಯರ್ಸ್ಗಳು ಕಂಡುಬರ್ತವೆ? ಇದು ಅರ್ತ್ ಸರ್ಫೇಸ್, ಭೂಮಿಯ ಮೇಲ್ಮೈ.
ಅಲ್ಲಿಂದ ಸ್ಟಾರ್ಟ್ ಆದರೆ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ. ಇದು ಟ್ರೋಪೋ, ಸ್ಟ್ರಾಟೋ, ನೆಕ್ಸ್ಟು ಮೇಸೋ, ಐನೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಬರುತ್ತೆ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೇಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ 5 ಲೇಯರ್ಸ್ ಇದಾವೆ. ಆ 5 ಲೇಯರ್ಸಲ್ಲಿ ಓಝೋನ್ ಆರ್ O3 ಇರುವಂಥದ್ದು ಎಲ್ಲಿ ಅಂತ ಕೇಳಿದರೆ ಸ್ಟ್ರಾಟೋಸ್ಫಿಯರಲ್ಲಿ ಕಂಡುಬರುತ್ತಿದ್ದು. ಸೊ ಈ ಓಝೋನ್ ಲೇಯರ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಹೋಲ್ ಆಗ್ತಾ ಇರೋದನ್ನು ನೋಡ್ಬೋದು. ಭೂಮಿಯ ವಾಯುಮಂಡಲದಲ್ಲಿ ಓಝೋನ್ ರಂಧ್ರವು ಉಂಟಾಗಿರುವ ಭೂಮಿಯ ಪದರ ಯಾವುದು ಅಂತ ಕೇಳಿದರೆ ಸ್ಟ್ರಾಟೋಸ್ಫಿಯರಲ್ಲಿ ಹೋಲ್ ಆಗ್ತಾ ಇರುವಂಥದ್ದು. ಇದು ಯಾಕೆ ಹೋಲ್ ಆಗ್ತಾ ಇದೆಯಪ್ಪ ಅಂದರೆ CFC ಅನಿಲ ಬಿಡುಗಡೆ ಆಗ್ತಾ ಇರೋದ್ರಿಂದ ಕ್ಲೋರೋಫ್ಲೋರೋಕಾರ್ಬನ್ ಇವುಗಳಿಂದ ಏನಾಗ್ತದೆ ಓಝೋನ್ ಅನ್ನೋದು ರಂಧ್ರವಾಗ್ತಾ ಇರೋದನ್ನು ನೋಡ್ಬೋದು. ಸಮೋಷ್ಣಮಂಡಲ ಅಥವಾ ಸ್ಟ್ರಾಟೋಸ್ಫಿಯರಲ್ಲಿ ಕಂಡುಬರುತ್ತೆ. ವರ್ಲ್ಡ್ ಓಝೋನ್ ಡೇ ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 16 ವರ್ಲ್ಡ್ ಓಝೋನ್ ಡೇ ಅಂತಲೂ ಕೂಡ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಈ ಓಝೋನ್ ರಿಲೇಟೆಡ್ ಆಗಿರುವಂಥ ಓಝೋನ್ ರಂಧ್ರ ಆಗಬಾರ್ದು, ಅದನ್ನು ತಡೆಗಟ್ಟಬೇಕು ಅಂತ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಒಂದು ಸಮ್ಮೇಳನ ನಡೀತು. ಈ ಕೆನಡಾ ರಾಷ್ಟ್ರದ ಮ್ಯಾಂಟ್ರಿಯಲ್ ಸ್ಥಳದಲ್ಲಿ ಈ ಓಝೋನ್ ಸಂರಕ್ಷಣೆಗಾಗಿ ಒಂದು ಸಮ್ಮೇಳನ ಮಾಡಿದ್ವಿ. ಅದನ್ನು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಹಾಗಾದರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ರಿಲೇಟೆಡ್ ಫಾರ್ ಅಂತ ಕೇಳಿದರೆ ಕನ್ಸರ್ವೇಷನ್ ಆಫ್ ಅಥವಾ ಸಂರಕ್ಷಣೆ ಮಾಡೋದು, ಯಾವುದನ್ನು ಓಝೋನನ್ನು ರಕ್ಷಣೆ ಮಾಡುವಂತಹ ಒಂದು ಸಮ್ಮೇಳನವಾಗಿರುತ್ತೆ. ಇದು 9ನೇ ಪ್ರಶ್ನೆಗೆ 4ನೇದು ಸರಿಯಾಗಿರುತ್ತೆ. 10ನೇ ಪ್ರಶ್ನೆಗೆ ಹೋಗೋಣ. ಸೌರವ್ಯೂಹದಲ್ಲಿನ ಅತಿ ಪ್ರಜ್ವಲ ಗ್ರಹ ಯಾವುದು? ನೋಡಿ, ಸೌರವ್ಯೂಹದಲ್ಲಿ ಅತಿ ಪ್ರಜ್ವಲವಾಗಿರುವಂತಹ ಗ್ರಹ ಅಥವಾ ಹೊಳಪಿನ ಗ್ರಹ ಯಾವುದಂದ್ರೂ ಅದು ಶುಕ್ರ. ಆಲ್ರೆಡಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. 2ನೇ ಪ್ರಶ್ನೆಯಲ್ಲೇ ಇತ್ತು. ಅತಿ ಹೊಳಪಿನ ಗ್ರಹ ಯಾವುದು ಅಂತ ಕೇಳಿದರೆ ಅದು ಶುಕ್ರ ಗ್ರಹ ಆಗಿರುತ್ತೆ. ಯಾಕೆ ಹೊಳಪತ್ತೆ, ಯಾಕೆ ಪ್ರಜ್ವಲಿಸ್ತಾ ಇದೆ ಅಂದರೆ ನಿಮಗೆ ಕ್ಲಿಯರ್ ಇದೆ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ. ಯಾಕೆ ಈ ಪ್ರಶ್ನೆ ರಿಪೀಟ್ ಆಗಿ ತೊಗೊಂಡೆ ಅಂದರೆ ಆಲ್ರೆಡಿ ಎಕ್ಸಾಮಲ್ಲಿ ಆಯಾ ಇಯರಲ್ಲಿ ಬಂದಿರೋದ್ರಿಂದ ಈ ಪ್ರಶ್ನೆಯನ್ನು ಮತ್ತೊಂದು ಸಲ ನಾವು ತಿಳ್ಕೊಬೇಕಾಗತ್ತೆ. ಅತಿ ಹೊಳಪಿನ ಗ್ರಹ ಅಂದರೆ ಶುಕ್ರ ಗ್ರಹವಾಗಿರುತ್ತೆ. ಓಕೆ, ನೆಕ್ಸ್ಟು 11ನೇ ಪ್ರಶ್ನೆಗೆ ಹೋಗೋಣ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಯಾವುದು? ನೋಡಿ, ಮಿಜೋರಾಂ ಅಂತ ಇದೆ, ಅಸ್ಸಾಂ, ಉತ್ತರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲ್ ಇದೆ. ಯಾವ ಒಂದು ರಾಜ್ಯದಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಒಂದು ಕೊಂಬಿನ ಗೇಂಡಾಮೃಗಗಳಿಗೆ ಫೇಮಸ್, ಸಿಂಗಲ್ ಹಾರ್ನಡ್ ರೈನೋಸಾರ್ಸ್ಗಳಿಗೆ ಪ್ರಸಿದ್ಧವಾಗಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಮಲ್ಲಿದೆ. ಹಾಗೆ ಮಾನಸ್ ಎನ್ನುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ಕೂಡ ಅಸ್ಸಾಂ ರಾಜ್ಯದಲ್ಲಿ ನೋಡ್ಬೋದು. ಮಿಜೋರಾಮಲ್ಲಿ ಮುರ್ಲೇನ್ ಎನ್ನುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಹಾಗೆ ಉತ್ತರ ಪ್ರದೇಶದಲ್ಲಿ ದೂಧ್ವಾ ಎನ್ನುವಂತಹ ನ್ಯಾಷನಲ್ ಪಾರ್ಕ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ ಎನ್ನುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ನೋಡಿ, ಮುರ್ಲೇನ್ ಹಾಗೆ ದೂಧ್ವಾ, ಸುಂದರ್ಬನ್ ಇವು ಮಿಜೋರಾಂ, ಉತ್ತರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅಸ್ಸಾಮಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ. ನೋಡಿ, ಇವಿಷ್ಟು ಇಯರ್ ಪೇಪರಲ್ಲಿ ಬಂದಿರುವಂತಹ ಕೆಲವೊಂದು ಕ್ವಶನ್ಸ್ಗಳು ನೋಡ್ಬೋದು. ಅಂದರೆ ಜನರಲ್ ಸ್ಟಡೀಸ್ ಅಂತ ಕೇಳಿದರೆ ಬೇಸಿಕ್ ಕ್ವಶನ್ಸನ್ನು ಕೇಳ್ತಾನೆ, ತುಂಬ ಡೆಪ್ತಾಗಿ ಏನು ಹೋಗಲ್ಲ ಅವನು. ಆ ಬೇಸಿಕ್ ಕ್ವಶನ್ಸನ್ನೇ ನಾವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಹೆಚ್ಚಿತ್ತಂದರೆ ಇಂಥ ಕ್ವಶನ್ ಬಂದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಆದರೆ ಈ PM, CB ಇವರಿಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಇದು ಸ್ವಲ್ಪ ಟಫ್ ಅಂತ ಅನ್ನಿಸ್ಬೋದು. ಆವಾಗ ನೀವು ಈ ಜನರಲ್ ಸ್ಟಡೀಸನ್ನು ಕೂಡ ಚೆಂದಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಏನೇನು ಇಂಪಾರ್ಟೆಂಟ್ ಇರುತ್ತೆ, ಸೋಲಾರ್ ಸಿಸ್ಟಮನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ, ಹಾಗೆ ನ್ಯಾಷನಲ್ ಪಾರ್ಕನ್ನು ಕೂಡ ನೋಡ್ಬೋದು. ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಮತ್ತು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕ್ವಶನ್ಸನ್ನು ಹೆಚ್ಚಾಗಿ ಪ್ರಶ್ನೆ ಕೇಳ್ತಾ ಬರ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನೀವು HSTR, GPSTR ಯಾವುದೇ ಎಕ್ಸಾಮನ್ನು ತೊಗೊಂಡ್ರೂ ಕೂಡ ಈ ರೀತಿ ಜನರಲ್ ಸ್ಟಡೀಸ್ ಕ್ವಶನ್ಸನ್ನು ಸ್ವಲ್ಪ ಫೋಕಸ್ ಮಾಡ್ತಾ ಹೋಗಿ. ನಿಮ್ಮ ಸಬ್ಜೆಕ್ಟನ್ನು ನೀವು ಥರೋ ಇರ್ತೀರಿ, ಆದರೆ ಇಲ್ಲಿ ಜನರಲ್ ಸ್ಟಡೀಸ್ ಅಂತ ಬಂದಾಗ ನಾವು ಓದಲೇಬೇಕಾಗಿ. ಈಗ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ
ಅವರು ಕೂಡ ಸೈನ್ಸನ್ನು ಓದಲೇಬೇಕಾಗತ್ತೆ ಅಥವಾ ಮೆಂಟಲ್ ಎಬಿಲಿಟಿ ಮಾಡಲೇಬೇಕಾಗತ್ತೆ. ಇಬ್ಬರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಓದಬೇಕು. ಬಟ್ ಸಬ್ಜೆಕ್ಟ್ ಅಂತ ಬಂದಾಗ ಡೀಪಾಗಿ ಸ್ಟಡಿ ಮಾಡಿ. ಸೊ ಜನರಲ್ ಸ್ಟಡೀಸ್ ಅಂತ ಬಂದಾಗ ಆವ್ರೇಜ್ ಆಗಿ ನೋಡಿಕೊಂಡ್ರು ಸಾಕಾಗತ್ತೆ. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕಾನ್ಸೆಪ್ಟಲ್ಲಿ ಎಷ್ಟು ವಿಷಯಗಳನ್ನು ತಿಳ್ಕೊಂಡಿರಿ. ನೆಕ್ಸ್ಟ್ ಮತ್ತೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.